ಎಲ್ರಿಗೂ ನಮಸ್ಕಾರ. ಭರತ ರಾಮನನ್ನು ಹುಡ್ಕೊಳ್ತಾ ಬರ್ತಾನೆ. ಭಾರದ್ವಾಜರ ಆಶ್ರಮಕ್ಕೆ ಬರ್ತಾನೆ. ಭರದ್ವಾಜರು ಭರತನನ್ನು ಒಂದು ರೀತಿ ಡೌಟಲ್ಲೇ ನೋಡ್ತಾರೆ. ಇವನೇನಕ್ಕೆ ಬಂದಿಯಾನೆ, ಎಲ್ಲಿ ರಾಮನ ಜೊತೆ ಯುದ್ಧ ಮಾಡ್ತಾನೋ ಏನು ಕಥೆಯೋ ಅಂತ. ಅವ್ರಿಗೂ ಆ ಥರ ಒಂಥರ ಅಷ್ಟು ಜ್ಞಾನಿಗಳಾಗಿದ್ದರೂ ಕೂಡ ಅವನೇನು ರಾಮನನ್ನು ಮುಗಿಸ್ಲಿಕ್ಕೆ ಬಂದಿದ್ದಾನೇನೋ ಅಂತ ಕೇಳೇ ಬಿಡ್ತಾರೆ ಭರದ್ವಾಜರು ಭರತನನ್ನು. ಆಗ ಅವನಿಗೆ ತುಂಬ ಬೇಜಾರಾಗುತ್ತೆ, ಆ ದುಃಖ ಆಗೋಗುತ್ತೆ ಭರತನಿಗೆ. ತನ್ನ ಅಂತರಂಗದ ಭಾವನೆಯನ್ನು ಭರದ್ವಾಜರ ಮುಂದೆ ತೋಡ್ಕೋತಾನೆ ಭರತ. ಆಗ ಭರದ್ವಾಜರು, ಭರತ ನಿನ್ನ ಅಂತರಂಗ ಏನು ಅಂತಕ್ಕಂಥದ್ದು ನಂಗೆ ಚೆನ್ನಾಗಿ ಗೊತ್ತು, ಆದರೂ ಜನರಿಗೆಲ್ಲ ನಿನ್ನ ಶುದ್ಧ ಮನಸ್ಸು ತಿಳಿದುಕೊಳ್ಳಿ, ನಿನ್ನ ಶುದ್ಧ ಮನದ ಭಾವನೆ ತಿಳಿಲಿ ಅಂತ ನಾನು ಹೀಗೆ ಕೇಳಿದೆ. ಬೇಜಾರು ಮಾಡ್ಕೋಬೇಡ, ಶುಭ ಆಗಲಿ. ಸೀತಾ ಲಕ್ಷ್ಮಣ ಸಹಿತವಾಗಿ ಶ್ರೀರಾಮ ಚಿತ್ರಕೂಟದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಭರತ ಸೈನ್ಯ ಸಮೇತ ಚಿತ್ರಕೂಟಕ್ಕೆ ಹೋಗ್ತಕ್ಕಂತಹ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಭರದ್ವಾಜರು ಭರತನ ತಾಯಂದಿರನ್ನೆಲ್ಲ ಪರಿಚಯ ಮಾಡಿಕೊಡು ಅಂತ ಕೇಳ್ತಾರೆ ಭರತನ. ಆಗ ಕೌಸಲ್ಯ ಮತ್ತು ಸುಮಿತ್ರೆಯರನ್ನು ಪರಿಚಯಿಸಿ ಭರತ ಕೈಕೇಯಿಯನ್ನು ಕುಲಘಾತಿನಿ ಅಂತ ಹಳಿತಾನೆ. ಆಗ ಭರದ್ವಾಜರು, ಭರತ ತಾಯಿಯನ್ನು ನಿಂದಿಸಬೇಡ, ಅವಳು ನಿಮಿತ್ತ ಮಾತ್ರ, ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ, ಜಗತ್ತಿಗೆ ಒಳ್ಳೆಯದಾಗುತ್ತೆ ಅಂತ ದಿವ್ಯ ದೃಷ್ಟಿಯಿಂದ ಭರತನಿಗೆ ಸಮಾಧಾನ ಮಾಡ್ತಾರೆ. ಭರತ ಭಾರದ್ವಾಜರು ತೋರಿದ ದಾರಿಯಲ್ಲಿ ಸೈನ್ಯ ಸಮೇತನಾಗಿ ಚಿತ್ರಕೂಟದ ಕಡೆ ಹೋಗ್ತಾನೆ. ಯಾವಾಗಲೂ ರಾಮನ ಹಿತವನ್ನೇ ಬಯಸ್ತಕ್ಕಂಥ ಲಕ್ಷ್ಮಣ ಭರತನ ಆಗಮನದ ಉದ್ದೇಶವನ್ನೇ ತಿಳಿದುಕೊಳ್ಳಲ್ಲ. ಕೋಪ ಅವನಿಗೆ ಅದು ನೋಡಿದ ತಕ್ಷಣ, ಆಗೋ ಆ ದುಷ್ಟ ಭರತ ಸೈನ್ಯದೊಂದಿಗೆ ಇಲ್ಲಿಗೆ ಬರ್ತಾ ಇದ್ದಾನೆ, ಬೆಂಕಿಯನ್ನು ಆರಿಸಿ ಸೀತೆ ಗುಹೆ ಒಳಗೆ ಹೋಗಲಿ, ಭರತನು ಇಲ್ಲಿಗೆ ಬರಲಿ, ನಾನು ಅವನ ಸೈನ್ಯವನ್ನಷ್ಟೇ ಅಲ್ಲ ಅವನನ್ನು ಸಂಹರಿಸಿಬಿಡ್ತೀನಿ ಅಂತ ಮುಖ ಎಲ್ಲ ಕೆಂಪು ಮಾಡಿಕೊಂಡು ಬಹಳ ಗಾಬರಿನೂ ಪಟ್ಕೊಂಡ್ಬಿಡ್ತಾನೆ, ಏನಾಗುತ್ತೋ ಏನೋ ಅಂತ. ಆಗ ರಾಮ ಹೇಳ್ತಾನೆ, ಭರತನ ಗುಣಗಾನ ಮಾಡಿ ಇನ್ನೆಂದೂ ಅವನ ಬಗ್ಗೆ ಈ ಥರ ಬಿರುನುಡಿಗಳನ್ನು ಆಡಬೇಡ ಲಕ್ಷ್ಮಣ ನೀನು ಅಂತ ಎಚ್ಚರಿಸ್ತಾನೆ. ನಿನಗೆ ರಾಜ್ಯದ ಆಸೆ ಇದ್ದರೆ ಭರತ ಬರಲಿ, ಅವನಿಗೆ ನಿನಗೇ ರಾಜ್ಯ ಕೊಡು ಅಂತ ಹೇಳಿಬಿಡ್ತೀನಿ, ಅವನು ನನ್ನ ಮಾತಿನಂತೆ ನಡೀತಾನೆ ಅಂತ ನಿಷ್ಠುರವಾಗಿ ಹೇಳಿಬಿಡ್ತಾನೆ ರಾಮ. ಲಕ್ಷ್ಮಣ ತನ್ನ ಆತುರಕ್ಕೆ ಒಂದು ನಾಚಿಕೆಯಿಂದ ಕೂಗಿ ಹೋಗ್ತಾನೆ. ಈ ಕಡೆ ಭರತ ಚಿತ್ರಕೂಟಕ್ಕೆ ಸಮೀಪಿಸಿದಾಗ ತನ್ನ ಸೈನ್ಯವನ್ನು ಅಲ್ಲೇ ನಿಲ್ಲಿಸಿ ಶ್ರೀರಾಮರ ದರ್ಶನಕ್ಕೆ ಪಾದಚಾರಿಯಾಗಿ ಹೋಗ್ತಾನೆ. ರಾಮರ ಸುಳಿವು ಸಿಕ್ಕಿದೊಡನೆಯೇ ಹಿರಿ ಹಿಗ್ತಾನೆ. ರಾಮನನ್ನು ಕಾಣುವ ಕಾತರತೆ ಉಳ್ಳ ಭರತನಿಗೆ ಅವನ ಕಾಲ್ಗಳೇ ಕುದುರೆಗಳ ಥರ ಆಗ್ಬಿಡತ್ತೆ, ದೇಹವೇ ರಥವಾಗ್ಬಿಡತ್ತೆ. ಓಡೋಡಿ ಬರುವಾಗ ದೂರದಲ್ಲಿ ರಾಮನನ್ನು ನೋಡ್ತಾನೆ ಭರತ. ಚಿತ್ರಕೂಟಕ್ಕೆ ಬಂದನು ಭರತನು, ಚಿತ್ತದಿ ನೋವಿನ ಭಾರವ ಹೊತ್ತು, ಸತ್ವಭರಿತ ಶ್ರೀರಾಮನ ಕಾಣುವ ಉತ್ತಮ ಗುರಿಯನ್ನು ತಾನಿಟ್ಟು, ಅಣ್ಣನಿಗಾದ ಅನ್ಯಾಯಕ್ಕೆಲ್ಲ ತಾನೇ ಕಾರಣ ಎಂದು ಭಾವಿಸಿ, ಏನೇ ಆದರೂ ಅಣ್ಣನ ಊರಿಗೆ ತಾನು ಕರೆದೊಯ್ಯುವೆನೆನ್ನುತ್ತಲೀ ದೂರದಿಂದ ಕುಟೀರವ ಕಂಡು ಪರಮಾನಂದವು ಉಕ್ಕುತ್ತಾ, ಸರಸರ ಇಳಿದು ಕುದುರೆಯಿಂದ ಇರಿ ಇಲ್ಲೇ ಎಂದು ಸೈನ್ಯ ನಿಲ್ಲಿಸಿ, ಓಡೋಡಿ ಬಂದನು ಆತುರದಿಂದ, ತಡವಾಗಿದೆ ಆಗಲೇ ಎನ್ನುತ್ತಾ, ಬಿಡದೆ ಅಣ್ಣನ ಕರೆದೊಯ್ಯಬೇಕೆಂಬ ದೃಢವಾದ ನಂಬಿಕೆ ತಾನಿಡುತ್ತಾ, ಕಣ್ಣಲ್ಲಿ ಸುರಿದವು ನೋವಿನ ಕಣ್ಣೀರು, ಅಣ್ಣನ ತಾನು ನೋಡಿದೆನು,
ಕಣ್ಣು ಮುಚ್ಚಿದನು ನೋಡಲಾರದೆ ಅಣ್ಣನ ವನವಾಸದ ವೇಷವನು, ಅಣ್ಣನ ವನವಾಸದ ವೇಷವನು. ರಾಜನಂತೆ ರಾಮ ಕುಳಿತಿದ್ದ ಅಲ್ಲಿ, ರಾಜೀವನು ಸೀತೆ ಜೊತೆಯಲ್ಲಿ. ನಿಜ ತೇಜಸ್ಸಲಿ ಹೊಳೆಯುತ್ತಿದ್ದನು, ಭುಜದಲ್ಲಿ ಕೋದಂಡ ಹಿಡಿಯುತ್ತಲೀ, ಭುಜದಲ್ಲಿ ಕೋದಂಡ ಹಿಡಿಯುತ್ತಲೀ. ಸಿಂಹಾಸನವಿಲ್ಲ ದರ್ಭಾಸನವು, ಪೀತಾಂಬರವಿಲ್ಲ ನಾರು ಮಡಿಯು, ಚಂದದಾಭರಣ ಕಿರೀಟವೂ ಇಲ್ಲ, ಕಂಗಳು ಮಬ್ಬಾದವು ದುಃಖದಲ್ಲಿ, ಕಂಗಳು ಮಬ್ಬಾದವು ದುಃಖದಲ್ಲಿ. ತನ್ನ ಇರುವೆ ಇದಕ್ಕೆ ಕಾರಣವು ಎನ್ನುತ್ತ ದುಃಖದಲ್ಲಿ ಬಿದ್ದನು. ಅಣ್ಣ ರಾಮ ಎಂದು ರೋದಿಸುತ್ತ ತನ್ನ ಕೈಗಳನ್ನು ಮುಗಿಯುತ್ತಿದ್ದನು, ತನ್ನ ಕೈಗಳನ್ನು ಮುಗಿಯುತ್ತಿದ್ದನು. ಅವನ ದುಃಖವನ್ನು ನೋಡಿ ಪ್ರಕೃತಿ ಅವನ ಜೊತೆ ತಾನೂ ಅತ್ತಿತು. ಅವನ ಸುತ್ತ ಇದ್ದ ಕಲ್ಲು ಒಡೆಯಿತು, ಅವನ ದುಃಖದ ಕುರುಹನ್ನು ಬಿಟ್ಟಿತು, ಅವನ ದುಃಖದ ಕುರುಹನ್ನು ಬಿಟ್ಟಿತು. ಬಂದನು ರಾಮನು ಭರತನ ಬಳಿಗೆ, ಚೆಂದದಿ ಅವನ ಆಲಿಂಗಿಸಿದ. ಅಂದವಾದ ಶಿರವನು ಮೂಸಿದನು, ಮಂದರಧರ ಬಿಗಿದಪ್ಪಿದನು, ಮಂದರಧರ ಬಿಗಿದಪ್ಪಿದನು. ಸಂಸಾರದಲ್ಲಿ ಬಳಲಿದ ಜೀವಾತ್ಮನು ಸಂಸಾರ ಸಾಗರವನ್ನು ದಾಟಿದನು. ಅಂತರಂಗದಲ್ಲಿ ಅಡಗಿಹ ಪರಮಾತ್ಮನ ಚಂದದಿ ಸೇರಿದಂತೆ ಸೇರಿದರು, ಚಂದದಿ ಸೇರಿದಂತೆ ಸೇರಿದರು. ರಾಮನ ಸ್ಪರ್ಶದ ರೋಮಾಂಚನದಲ್ಲಿ ತಮ್ಮನು ಲೋಕವ ಮರೆತು ಬಿಟ್ಟನು. ಸುಮ್ಮನೆ ಅವನ ಮಡಿಲಲ್ಲಿ ಮಗುವಂತೆ ಅಮ್ಮನ ವಾತ್ಸಲ್ಯ ಭರತ ಕಂಡನು, ಅಮ್ಮನ ವಾತ್ಸಲ್ಯ ಭರತ ಕಂಡನು. ಅಣ್ಣ ನಾವು ಅನಾಥರಾದೆವು, ಅಣ್ಣ ಅಪ್ಪ ಸ್ವರ್ಗಸ್ಥರಾದರು. ಇನ್ನು ಅಯೋಧ್ಯೆಗೆ ನೀನೇ ಅರಸನು, ನಿನ್ನನೆ ನಂಬಿನ ಬಂದಿಹೆನು, ನಿನ್ನನೆ ನಂಬಿನ ಬಂದಿಹೆನು ಎಂದಾಗ ಮತ್ತೆ ದುಃಖ ಹೆಚ್ಚಾಯಿತು. ನಿಂದನು ರಾಮನು ದುಃಖಿತನಾಗಿ, ತಂದೆಯ ನೆನೆಯುತ ಮೌನವಾದನು. ನೊಂದ ಲಕ್ಷ್ಮಣನ ಮೈದಡವಿದನು, ನೊಂದ ಲಕ್ಷ್ಮಣನ ಮೈದಡವಿದನು. ಸಾಕು ಸಾಕು ಈ ನಿನ್ನ ವನವಾಸವು, ಬೇಕು ನೀನು ಅಯೋಧ್ಯೆಗೆ ಎಂದನು. ಹಾಕಿಕೋ ಈ ನಿನ್ನ ಉಡುಗೆ ತೊಡಗೆಗಳ, ಹಾಕುವೆ ಕಿರೀಟ ನಿನಗಿಲ್ಲೇ ಎಂದನು, ಹಾಕುವೆ ಕಿರೀಟ ನಿನಗಿಲ್ಲೇ ಎಂದನು. ಆತುರ ಅವಸರ ತುಂಬಿತ್ತು ಅವನಲ್ಲಿ, ಮಾತು ತೊದಲಿತು ಕೈಕಾಲು ನಡುಗಿತು. ಸೋತು ರಾಮನ ಪಾದದ ಅಡಿಯಲ್ಲಿ ಕಾತುರದಲ್ಲಿ ಕಾಯುತ ಕುಳಿತನು, ಕಾತುರದಲ್ಲಿ ಕಾಯುತ ಕುಳಿತನು. ಭರತನೇ ಏಳು ಎದ್ದೇಳು ಎಂದು ಕರವ ಪಿಡಿದು ರಾಮ ಎತ್ತಿದನು. ಬರುವೆ ವನವಾಸ ಮುಗಿಸಿ ಖಂಡಿತ, ಇರು ನೀ ಅಯೋಧ್ಯೆಯಲ್ಲಿ ಎಂದನು, ಇರು ನೀ ಅಯೋಧ್ಯೆಯಲ್ಲಿ ಎಂದನು. ಪಿತೃವಾಕ್ಯ ಪರಿಪಾಲನೆ ನನ್ನಯ ಅತಿ ಮುಖ್ಯ ಕರ್ತವ್ಯ ಎಂದೆನ್ನುತ್ತಾ, ಪ್ರೀತಿ ತುಂಬಿದ ಕಣ್ಣಲ್ಲಿ ತಮ್ಮನ ಚಿತ್ತ ಅರಳಿಸುವಂತೆ ನೋಡಿದನು, ಚಿತ್ತ ಅರಳಿಸುವಂತೆ ನೋಡಿದನು. ನೋಡಬೇಡ ಅಣ್ಣ ಹೀಗೆ ನನ್ನನ್ನು ಕಾಡಬೇಡ ಪಿತೃವಾಕ್ಯ ಎಂದು, ನಡಿ ಅಯೋಧ್ಯೆಯು ಕಾಯುತ್ತಿದೆ, ಬಿಡು ನಿನ್ನ ಹಠವ ಎಂದನು, ಬಿಡು ನಿನ್ನ ಹಠವ ಎಂದನು. ಇಲ್ಲ ಮಾತಿಗೆ ತಪ್ಪಿ ಬದುಕೆನು, ಸಲ್ಲದು ನಿನ್ನೀ ಆಗ್ರಹವು.
ನಿಲ್ಲೆ ಒಂದು ಕ್ಷಣ 14 ವರುಷ ಕಳೆದ ತಕ್ಷಣ ನಾ ಬರುವೇನು, ಕಳೆದ ತಕ್ಷಣ ನಾ ಬರುವೇನು. ಎಂದ ಮಾತನು ಕೇಳಿ ಭರತನು ಚೆಂದದ ರಾಮ ಪಾದುಕೆ ಹಿಡಿದನು. ಬಂಧನ ಬಿಡಿಸುವ ಪಾದುಕೆಯ ನೊಂದ ಶಿರದ ಮೇಲೆ ತಾನಿಟ್ಟನು, ನೊಂದ ಶಿರದ ಮೇಲೆ ತಾನಿಟ್ಟನು. ಇದೇ ರಾಜ್ಯಭಾರ ಮಾಡುವುದಣ್ಣ, ಸದಾ ಇದರ ಸೇವಕನಾನಣ್ಣ. ಹೃದಯ ನಿನ್ನ ಬಳಿ ಬಿಡುತ್ತಿಹೆನಣ್ಣ, ಸದಾ ನಿನ್ನ ಧ್ಯಾನದಿ ಕಳೆವನಣ್ಣ, ಸದಾ ನಿನ್ನ ಧ್ಯಾನದಿ ಕಾಲ ಕಳೆವೇನಣ್ಣ. ಒಂದರೆ ಕ್ಷಣ ತಡ ಮಾಡಿದರೂ ನೀನು ಚೆಂದದಿ ಪ್ರಾಣವ ಬಿಡುವೇನಣ್ಣ. ಇಂದು ನಿನ್ನ ಬಿಟ್ಟು ಹೋಗುತ್ತಿಹ ದೇಹವ ಎಂದೆಂದು ನೀನು ಮರೆಯಿದರಣ್ಣ, ಎಂದೆಂದು ನೀನು ಮರೆಯದಿರಣ್ಣ. ಎಂದು ಭಕುತಿಯಲ್ಲಿ ಪಾದುಕೆ ಹೊತ್ತು ಬಂದನು ಭರತನು ಬಲು ನೊಂದು. ಸುಂದರ ರೂಪ ಮನದಲ್ಲಿ ತಂದು ಸಿಂಹಾಸನದಲ್ಲಿ ಪಾದುಕೆ ಇಟ್ಟನು, ಸಿಂಹಾಸನದಲ್ಲಿ ಪಾದುಕೆ ಇಟ್ಟನು. ಭ್ರಾತೃ ಪ್ರೇಮದ ಪ್ರತೀಕನು ಇವನು, ಮತ್ತೆ ಭಕ್ತಿಯಾಗರನೇ ಇವನು. ಚಿತ್ತದಿ ಬಲಗೋಪಾಲ ವಿಠಲನ ರಾಮನ ಉತ್ತಮ ಧ್ಯಾನದಿ ರಾಜ್ಯವಾಳಿದನು, ಉತ್ತಮ ಧ್ಯಾನದಿ ರಾಜ್ಯವಾಳಿದನು. ಹೀಗೆ ಭರತ ರಾಮನ ಪಾದುಕೆಯನ್ನು ಹೊತ್ತು ನಂದಿಗ್ರಾಮಕ್ಕೆ ಬರ್ತಾನೆ. ಅಲ್ಲಿ ಅಯೋಧ್ಯೆಯ ಹೊರಗಡೆ ಇರತಕ್ಕಂಥ ನಂದಿಗ್ರಾಮದಲ್ಲಿ ಹೇಮಭೂಷಿತ ರತ್ನ ಸಿಂಹಾಸನದಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಇರಿಸಿ ಪಾದುಕಾ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ನಂತರ ತಾನು ಜೂಟನಾಗಿ ವಲ್ಕಲಧಾರಿಯಾಗಿ ರಾಮನ ಪ್ರತಿನಿಧಿಯಾಗಿ ಇದ್ದುಕೊಂಡು ರಾಜ್ಯ ರಕ್ಷಣೆ ಮಾಡ್ತಾನೆ. ಇತ್ತ ಕಡೆ ರಾಮ ಚಿತ್ರಕೂಟದ ಪರಿಸರವನ್ನು ಬಿಟ್ಟು ಬೇರೆ ಬೇರೆ ಪ್ರದೇಶಗಳಿಗೆ ನಡೀತಾನೆ. ಏಕೆಂದರೆ ಈಗಾಗಲೇ ಒಂದು ಸತಿ ಬಂದು ನೋಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತ, ಮತ್ತು ಈ ಪ್ರದೇಶದಲ್ಲಿದ್ದರೆ ಕಷ್ಟ ಆಗುತ್ತೆ ಅಂಥೇಳಿ ಬೇರೆ ಕಡೆ ಹೋಗ್ತಾನೆ. ಅತ್ರಿ ಅನಸೂಯರ ಆಶ್ರಮಕ್ಕೆ ಬರ್ತಾನೆ. ಅತ್ರಿ ಅನಸೂಯರು ತ್ರಿಮೂರ್ತಿ ರೂಪಿ ದತ್ತಾತ್ರೇಯನ ಮಗನಾಗಿ ಪಡೆದ ಪುಣ್ಯ ದಂಪತಿಗಳವರು. ತ್ರಿ ಅಂದರೆ ಕಾಮ ಕ್ರೋಧ ಲೋಭಗಳು, ಇವುಗಳಿಲ್ಲದವರೇ ಅತ್ರಿ. ಹೆಂಡತಿ ಅಸೂಯೆ ಇಲ್ಲದ ಅನಸೂಯೆ. ಹಾಗಾಗಿ ಭಗವಂತನೇ ಅವ್ರಿಗೆ ಮಗನಾಗಿ ಬರ್ತಾನೆ. ಅದು ತುಂಬ ಆ ಪುಣ್ಯ ದಂಪತಿಗಳನ್ನು ಭೇಟಿ ಮಾಡ್ತಾರೆ ಸೀತಾರಾಮ ಲಕ್ಷ್ಮಣರು. ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಶ್ರೀರಾಮಚಂದ್ರ, ಸೀತೆ, ಲಕ್ಷ್ಮಣರು ಬರ್ತಾರೆ. ಅಲ್ಲಿ ಒಂದಿಷ್ಟು ದಿನ ವಾಸವಾಗಿರ್ತಾರೆ. ಸೀತೆ ಶ್ರೀರಾಮನ ಸೇವೆಯನ್ನು ಅನನ್ಯ ಭಾವದಿಂದ ಮಾಡೋದನ್ನು ನೋಡಿ ಅನಸೂಯಳಿಗೆ ಆಶ್ಚರ್ಯವಾಗುತ್ತೆ. ಸೀತೆಯ ಪಾತಿವ್ರತ್ಯ ಕಂಡು ಕೊಂಡಾಡ್ತಾಳೆ. ಆಗ ಸೀತೆ ಹೇಳ್ತಾಳೆ, ಪತಿಯು ಹೇಗೆ ಬೇಕಾದರೂ ಇರಲಿ, ಅಧಾರ್ಮಿಕ ಪತಿಯಲ್ಲಿಯೂ ಭಗವಂತನನ್ನು ಕಂಡು ಸೇವಿಸಬೇಕಾದದ್ದು ಪತ್ನಿಯ ಧರ್ಮ. ಶೀಲಗೆಟ್ಟಿದ್ದರೂ ಅಂತರಂಗದ ಭಗವಂತನನ್ನು ಕಂಡು ಪತಿಯ ಬಗ್ಗೆ ನಿಷ್ಠೆಯನ್ನು ಪತ್ನಿ ತೋರಬೇಕು. ಹೀಗಿರುವಾಗ ಸಾಕ್ಷಾತ್ ಗುಣಪೂರ್ಣನಾದ ಕರುಣಾಮಯಿಯಾದ ನಿತ್ಯ ಪ್ರೀತಿಸುವ ಧರ್ಮಾತ್ಮನಾದ ಭಗವಂತನೇ ನನಗೆ ಗಂಡನಾಗಿರುವಾಗ ನಾನು ನನ್ನ ಕರ್ತವ್ಯವನ್ನು ಹೇಗೆ ಬಿಡಲಿ ಅಂತ ಶ್ರೀರಾಮರ ಗುಣಗಾನ ಮಾಡ್ತಾಳೆ ಸೀತೆ. ನನ್ನ ಶ್ರೀರಾಮ ತಾಯಿಯ ಬಳಿ ಯಾವ ಮಾತೃಪ್ರೇಮವನ್ನು ತೋರುತ್ತಾನೋ ಅದೇ ಪ್ರೀತಿಯನ್ನು ಎಲ್ಲ ಸ್ತ್ರೀಯರಲ್ಲಿಯೂ ತೋರುತ್ತಾನೆ. ರಾಜ್ಕುಮಾರನಾದರೂ ಸ್ವಲ್ಪವೂ ಅಹಂಕಾರವಿಲ್ಲದೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ ಅಂತ ಹೇಳ್ತಾಳೆ. ಸೀತೆಯ ಮಾತುಗಳಿಂದ ಸಂತೋಷಗೊಂಡ ಅನಸೂಯೆಯು ಸೀತೆಗೆ ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡ್ತಾಳೆ. ಸೀತೆಯ ವಿವಾಹದ ಕಥೆಯನ್ನು ಸೀತೆಯ ಬಾಯಿಂದಲೇ ಕೇಳಬೇಕು ಅಂತ ಇಷ್ಟಪಡ್ತಾಳೆ ಅನಸೂಯ. ಸೀತೆ ವಿವಾಹದ ಪ್ರಸಂಗವನ್ನು ವಿವರವಾಗಿ ತಿಳಿಸ್ತಾಳೆ. ತಾನು ಅಯೋನಿಜೆ ಎಂದು, ತಾನು ಸಿಗುವ ಮುನ್ನ ಜನಕರ ರಾಜಧಾನಿ ದುರ್ಭಿಕ್ಷ ಕ್ಷಾಮಗಳಿಂದ ಕೂಡಿದ್ದಾಗ್ಯೂ, ಸೀತೆ ಬಂದ ಬಳಿಕ ಕ್ಷಾಮ ಹೋಗಿ ವೈಭವದ ರಾಜಲಕ್ಷ್ಮಿಯಿಂದ ಕಂಗೊಳಿಸಿದ್ದು, ಮುಂದೆ ಧನು ಮುರಿದ ಶ್ರೀರಾಮನನ್ನು ತಾನು ವರಿಸಿದ ಘಟನೆಗಳನ್ನೆಲ್ಲ ತುಂಬ ವಿವರವಾಗಿ ವಿವರಿಸ್ತಾಳಳು. ಹೀಗೆ ಶ್ರೀರಾಮ ತನ್ನ ಸದ್ಗುಣಗಳಿಂದ, ತ್ಯಾಗ, ಪ್ರೀತಿ, ಔದಾರ್ಯಗಳಿಂದ ಸಕಲ ಜಗತ್ತನ್ನು ಹೇಗೆ ಆಕರ್ಷಿಸಿದ್ದ, ಅವನಿಂದ ಆಕರ್ಷಿತರಾದ ಪ್ರಜೆಗಳು ತಮ್ಮ ಬದುಕನ್ನು ಹೇಗೆ ಸಾಗಿಸುತ್ತಿದ್ದರು ಎಂಬುದನ್ನು
ನಾವು ಅಯೋಧ್ಯಾಕಾಂಡದಲ್ಲಿ ಕಾಣಬಹುದು. ಮುಂದಿನ ಸಂಚಿಕೆಯಲ್ಲಿ ಅರಣ್ಯಕಾಂಡವನ್ನು ಪ್ರಾರಂಭ ಮಾಡ್ತೇನೆ. ಧನ್ಯವಾದಗಳು.